ಬಿಜೆಪಿ ಕೋರ್ ಕಮಿಟಿಯಲ್ಲಿ ಶ್ರೀರಾಮುಲುಗೆ ಉಸ್ತುವಾರಿ ಚಾಟಿ ಬೀಸಿದ್ದಾರೆ. ಸಂಡೂರು ಚುನಾವಣಾ ಸೋಲು ಶ್ರೀರಾಮುಲು ವಿರುದ್ಧ ದೂರು. ಬಿಜೆಪಿ ಕೋರ್ ಕಮಿಟಿಯಲ್ಲಿ ಶ್ರೀರಾಮುಲುವಿಗೆ ಉಸ್ತುವಾರಿ ಚಾಟಿ ಬೀಸಿರೋದು. ಸಂಡೂರು ಚುನಾವಣೆಯಲ್ಲಿ ಸೋಲು, ಶ್ರೀರಾಮುಲು ವಿರುದ್ಧ ದೂರು. ನೇರವಾಗಿ ಹೈಕಮಾಂಡ್ಗೆ ದೂರು. ಬಂಗಾರು ಹನುಮಂತು ದೂರು ಕೊಟ್ಟಿದ್ರು. ಬಂಗಾರು ಸೋಲು ಪ್ರಸ್ತಾಪ ಮಾಡಿದ್ದ ರಾಜ್ಯ ಬಿಜೆಪಿ ಉಸ್ತುವಾರಿ ಕೋರ್ ಕಮಿಟಿ ಸಭೆಯಲ್ಲಿ ಶ್ರೀರಾಮುಲುಗೆ ರಾಧಾ ಮೋಹನ್ ದಾಸ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬಂಗಾರು ಹನುಮಂತು ಸೋಲಿಗೆ ನಿಮ್ಮ ಅಡ್ಜಸ್ಟ್ಮೆಂಟ್ ಕಾರಣ ವರಿಷ್ಠರ ಗಮನಕ್ಕೆ ಬಂದಿದೆ. ಶ್ರೀರಾಮುಲುಗೆ ರಾಧಾ ಮೋಹನ್ ದಾಸ್ ಅವರು ಕ್ಲಾಸ್ ತೆಗೆದುಕೊಂಡಿರೋದು. ನೀವುಗಳು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ರಿಂದ ಅವ್ರು ಸೋತಿರೋದು. ರಾಧಾ ಮೋಹನ್ ದಾಸ್ ಮಾತಿಗೆ ಶ್ರೀರಾಮುಲು ಕಕ್ಕಾಬಿಕ್ಕಿ ಆಗ್ತಾರೆ. ರೆಡ್ಡಿ ಮತ್ತು ವಿಜಯೇಂದ್ರ ಬೆನ್ನಿಗೆ ನಿಂತು ದೂರು ಅಂತ ಹೇಳಿ ರಾಮುಲು ಆಕ್ರೋಶ. ಬಿಜೆಪಿ ಹಿರಿಯ ನಾಯಕರ ಬಳಿ ಶ್ರೀರಾಮುಲು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಶ್ರೀರಾಮುಲುಗೆ ಕೋರ್ ಕಮಿಟಿ ಸಭೆಯಲ್ಲಿ ಉಸ್ತುವಾರಿ ಚಾಟಿ ಬೀಸಿರೋದು. ಬಂಗಾರು ಹನುಮಂತು ಅವರ ಸೋಲಿಗೆ ನಿಮ್ಮ ಅಡ್ಜಸ್ಟ್ಮೆಂಟ್ ಕಾರಣ ಅಂತ ಹೇಳಿ ಆ ಮಾತಿಗೆ ಶ್ರೀರಾಮುಲು ಅವರು ಒಂದು ಕ್ಷಣ ಕಕ್ಕಾಬಿಕ್ಕಿ ಆಗ್ತಾರೆ. ಅವ್ರಿಗೇನು ಮಾತನಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಬಿಜೆಪಿ ಕೋರ್ ಕಮಿಟಿಯಲ್ಲಿ ಶ್ರೀರಾಮುಲುಗೆ ಉಸ್ತುವಾರಿ ಚಾಟಿ ಬೀಸಿರೋದು, ಬಂಗಾರು ಹನುಮಂತು ಸೋಲೋದಕ್ಕೆ ನಿಮ್ಮ ಅಡ್ಜಸ್ಟ್ಮೆಂಟು ಕಾರಣ ಅಂತ ಹೇಳಿ, ಇದಕ್ಕೆ ಶ್ರೀರಾಮುಲು ಅವರ ರಿಯಾಕ್ಷನ್ ಯಾವ ರೀತಿ ಇತ್ತು ಅಂತ? ಪೂರ್ಣಿಮಾ, ಪ್ರಮುಖವಾಗಿ ಬಿಜೆಪಿಯಲ್ಲಿ ಈ ಆಂತರಿಕ ಕಲಹ ಏನಿದೆ ಅದು ನಿಲ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಎತ್ತಾಳ್ಗೆ ಮಾತ್ರ ಸೀಮಿತ ಆಗಿದ್ದರೆ ಏನೋ ಒಂದು ಕಡೆ ರಿಪೇರಿ ಮಾಡ್ಬೋದಾಯಿತು. ಇದು ಪ್ರತಿಯೊಬ್ಬ ನಾಯಕನ ನಡುವೆ ನಡೀತಾ ಇರ್ತಕ್ಕಂತಹ ಒಂದು ಆಂತರಿಕ ಕಲಹ ಅಂತಲೇ ಹೇಳ್ಬೋದು. ಈಗ ಪ್ರಮುಖವಾಗಿ ನಿನ್ನೆ ಏನು ಕೋರ್ ಕಮಿಟಿ ಸಭೆ ನಡೀತು, ಆ ಸಭೆಯಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ರಾಜ್ಯ ಬಿಜೆಪಿಯ ಉಸ್ತುವಾರಿಯಾಗಿರ್ತಕ್ಕಂತಹ ರಾಧಾ ಮೋಹನ್ ದಾಸ್ ಅವರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಅದು ನೇರವಾಗಿ ಮಾಜಿ ಸಚಿವರು ಹಾಗೆ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀರಾಮುಲು ಅವರ ವಿರುದ್ಧ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಏನು ಕಳೆದ ಬಾರಿ ಉಪಚುನಾವಣೆಯಲ್ಲಿ ಸಂಡೂರಿನ ಉಪಚುನಾವಣೆ ಏನು ನಡೀತೋ ಆ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಕೆಲಸ ಮಾಡಿಲ್ಲ, ಬಿಜೆಪಿ ಅಭ್ಯರ್ಥಿ ಪರ ಕೆಲಸವನ್ನ ಮಾಡಿಲ್ಲ, ಹೀಗಾಗಿ ಬಿಜೆಪಿ ಅಭ್ಯರ್ಥಿ ಸೋಲೋದಕ್ಕೆ ಕಾರಣವಾಯಿತು ಅಂತ. ಯಾಕಂದರೆ ನೇರವಾಗಿ ಹೈಕಮಾಂಡ್ಗೆ ಇನ್ನು ಕ್ಯಾಂಡಿಡೇಟ್ ಆಗಿರ್ತಕ್ಕಂತಹ ಬಂಗಾರು ಹನುಮಂತು ಅವರು ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಆ ದೂರಿನ ಅನ್ವಯ ಒಂದು ವಿಷಯವನ್ನು ಕೋರ್ ಕಮಿಟಿ ಸಭೆಯಲ್ಲಿ ಪ್ರಸ್ತಾಪವನ್ನು RMD ಪ್ರಸ್ತಾಪ ಮಾಡ್ತಾರೆ. ಈ ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ಶಾಕ್ ಆಗತಂತಹ ಶ್ರೀರಾಮುಲು ಅವರು ಕೊನೆಗೆ ರಾಧಾ ಮೋಹನ್ ದಾಸ್ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನೀವು ಈ ರೀತಿ ಹೇಳ್ತಕ್ಕಂಥದ್ದನ್ನು ನಾನು ಯಾವುದೇ ಕಾರಣಕ್ಕೂ ಸಹ ಒಪ್ಪೋದಿಲ್ಲ. ಯಾಕಂದರೆ ಯಾರೋ ಮಾತನ್ನು ಕಟ್ಕೊಂಡು ನೀವು ಈ ರೀತಿ ಹೇಳ್ಕೊಡು, ಪಕ್ಷ ನನಗೆ ಎಲ್ಲವನ್ನು ಕೊಟ್ಟಿದೆ, ನಾನು ಪಕ್ಷಕ್ಕೋಸ್ಕರ ನಾನು ಕೆಲಸವನ್ನು ಮಾಡಿದ್ದೀನಿ ಅಂತಲೂ ಸಹ ರಾಮುಲು ಅವರು ವಾದವನ್ನು ಮಾಡ್ತಾರೆ. ಹೀಗಾಗಿ ಕೋರ್ ಕಮಿಟಿ ಸಭೆಯಲ್ಲಿ ಜಟಾಪಟಿ ಸಹ ನಡೀತಿದೆ. ಇದೀಗ ರಾಮುಲು ಅವರ ಆಕ್ರೋಶ ಭುಗಿಲೆದ್ದಿರ್ತಕ್ಕಂಥದ್ದು. ಯಾಕಂದರೆ ಪ್ರಮುಖವಾಗಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಮತ್ತು ಅಲ್ಲಿನ ಲೋಕಲ್ ಶಾಸಕರಾಗಿರ್ತಕ್ಕಂತಹ ಜನಾರ್ದನ್ ರೆಡ್ಡಿ, ಒಂದು ಕಾಲದ ಆತ್ಮೀಯ ಸ್ನೇಹಿತರು, ಕುಚುಕುಗಳು ಅಂತಲೇ ಕರೆಸ್ಕೊಂಡಿರ್ತಕ್ಕಂತಹ ನಾಯಕರು ಜನಾರ್ದನ್ ರೆಡ್ಡಿ ಅವರು ಮತ್ತು ವಿಜಯೇಂದ್ರ ಅವರು. ರಾಘವೇಂದ್ರ ಹಾಗೇ ಇರಿ, ಮತ್ತೆ ನಾನು ನಿಮ್ಮ ಜೊತೆಗೆ ಮಾತನಾಡ್ತೀನಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ಸಭೆಯಲ್ಲಿ ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ ಶ್ರೀರಾಮುಲು ಅವರು. ರಾಧಾ ಮೋಹನ್ ದಾಸ್ ಅವರ ಮಾತಿಗೆ ಕೆರಳಿ ಕೆಂಡ ಕಾರಿದ್ದಾರೆ. ಶ್ರೀರಾಮುಲು ಅವರನ್ನ ಸಮಾಧಾನ ಮಾಡೋದಕ್ಕೆ ಅಶೋಕ್ ಅವರು ಮುಂದಾಗ್ತಾರೆ. ಯಾರ ಮಾತಿಗೂ ಕೂಡ ಬಗ್ಗದೆ ಸಭೆಯಿಂದ ಹೊರ ನಡೆದಿದ್ದಾರೆ. ಸಭೆಯಲ್ಲಿ ಏರು ದನಿಯಲ್ಲೇ ಮಾತನಾಡಿರೋದು ಶ್ರೀರಾಮುಲು ಅವರು. ರಾಧಾ ಮೋಹನ್ ದಾಸ್ ಅವರು ಹೇಳ್ತಾರಲ್ಲ, ಆ ಮಾತಿಗೆ ಕೆರಳಿ ಕೆಂಡ ಕಾರ್ತಾರೆ. ಮತ್ತೊಮ್ಮೆ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ಆಗ್ಲೇ ಹೇಳ್ತಾ ಇದ್ರಿ ಏನೆಲ್ಲ ಸಭೆಯಲ್ಲಿ ಚರ್ಚೆ ಆಯಿತು ಅಂತ ಹೇಳಿ. ಮತ್ತೊಂದು ಕಡೆ ರಾಧಾ ಮೋಹನ್ ದಾಸ್ ಅವರ ಹೇಳಿಕೆಗೆ ಶ್ರೀರಾಮುಲು ಅವರು ಕೆರಳಿ ಕೆಂಡ ಕಾರ್ತಾರೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ ರಾಘವೇಂದ್ರ. ಖಂಡಿತವಾಗೂ ಪೂರ್ಣಿಮಾ, ಏನಂದರೆ ರಾಧಾ ಮೋಹನ್ ದಾಸ್ ಅವರು ಯಾವಾಗ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೋ ಶ್ರೀರಾಮುಲು ಅವರ ಪಿತ್ತ ನೆತ್ತಿಗೆ ಇರುತ್ತೆ. ಕೂಡಲೇ ಶ್ರೀರಾಮುಲು ಅವರು ಆ ಕೋರ್ ಕಮಿಟಿ ಸಭೆಯಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಆಗ ಅಲ್ಲಿರ್ತಕ್ಕಂತಹ ವಿಪಕ್ಷ ನಾಯಕರಾಗಿರ್ಬೋದು, ಮಾಜಿ CM ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಸದಾನಂದ ಗೌಡ ಆಗಿರ್ಬೋದು, ಈ ಮೂವರು ಸಹ ಸೇರಿಕೊಂಡು ರಾಮುಲು ಅವರನ್ನು ಸಮಾಧಾನ ಪಡಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಯಾಕಂದರೆ ಏನೇ ಇದ್ರೂ ಸಹ ನೀವು ನನ್ನನ್ನು ಕೇಳಿ ಹೇಳ್ಬೇಕಾಯ್ತು, ಆದರೆ ನೀವು ಏಕಾಏಕಿ ನನ್ನ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ. ಇದರಿಂದ ಇರ್ತಕ್ಕಂಥವ್ರು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಜನಾರ್ದನ್ ರೆಡ್ಡಿ ಅವರು
ಹಿಂದೆ ಇಟ್ಕೊಂಡು ಅವ್ರ ಮುಖಾಂತರ ಕಂಪ್ಲೇಂಟನ್ನು ಕೊಡಿಸಿ ನನ್ನನ್ನು ಅಣಿಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು ಶ್ರೀರಾಮುಲು ಅವರು. ಯಾಕಂದರೆ ರಾಮುಲು ಅವರು ಮತ್ತು ಜನಾರ್ದನ್ ರೆಡ್ಡಿ ಅವರ ಸಂಬಂಧ ಅಷ್ಟಕ್ಕಷ್ಟೇ ಆಗಿರ್ತಕ್ಕಂಥದ್ದು. ಹೀಗಾಗಿ ಜನಾರ್ದನ್ ರೆಡ್ಡಿ ಅವರೇ ಈ ಎಲ್ಲದಕ್ಕೂ ಸಹ ಕಾರಣ ಅಂತಲೂ ಸಹ ಈಗ ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಅವರು ಸಹ ಹೇಳ್ಬೋದಾಯ್ತು, ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಸಹ ಇದ್ದರು, ನಾನು ಸಹ ಚುನಾವಣಾ ಸಂದರ್ಭದಲ್ಲಿ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದೇನೆ, ನನ್ನ ಬೆಂಬಲಿಗನಿಗೆ ಟಿಕೆಟ್ ಸಿಗಬೇಕಂತ ಹೇಳ್ಬಿಟ್ಟು ನಾನು ಹೇಳಿರ್ತಕ್ಕಂಥದ್ದು ನಿಜ. ಆದರೆ ಪಕ್ಷ ಯಾರಿಗೆ ಟಿಕೆಟನ್ನು ಕೊಟ್ಟಿದೆ ಅವರಿಗೆ ಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಂದಾಗಿತ್ತು. ಹೀಗಾಗಿ ನಾನು ಕೆಲಸವನ್ನು ಮಾಡಿದ್ದೇನೆ ಅಂತಲೂ ಸಹ ರಾಮುಲು ಅವರು ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇವರ ಒಂದು ಆರೋಪ ಇಷ್ಟೇ, ಏನು ಚುನಾವಣೆಯ ಎಂಡಿಂಗ್ ದಿನಗಳೇನಿದ್ದಾವೆ 3 ರಿಂದ 4 ದಿನ, ಆ 4 ದಿನದಲ್ಲಿ ರಾಮುಲು ಅವರು ಎಲ್ಲೂ ಸಹ ಕಾಣಿಸ್ಕೊಳ್ಳಿಲ್ಲ. ಅವರಿಗೆ ಸಾಕಷ್ಟು ಜನ ಬೆಂಬಲ ಇರ್ತಕ್ಕಂತಹ ಪ್ರದೇಶಗಳು 4 ರಿಂದ 5 ಪ್ರದೇಶಗಳೇನಿದಾವೆ ಅಲ್ಲಿಗೆ ರಾಮುಲು ಅವರು ಬರಲೇ ಇಲ್ಲ. ಕಾಂಗ್ರೆಸ್ ಅಭ್ಯರ್ಥಿಯ ಜೊತೆಗೆ ಅವರು ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಂಡಿದ್ರು ಅಂತಲೂ ಸಹ ನೇರವಾಗಿ ಆರೋಪವನ್ನು ಮಾಡಿರ್ತಕ್ಕಂಥ ಈ ವಿಷಯವನ್ನು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ರಾಮುಲು ಅವರು ನಾನು ಪಕ್ಷ ಬಿಡೋದಕ್ಕೂ ಸಹ ಸಿದ್ಧನಿದ್ದೇನೆ ಅನ್ನೊಂದು ಆಕ್ರೋಶವಾಗಿ ಹೇಳ್ತಾರೆ. ಕೊನೆಗೆ ಏನು ಹಿರಿಯ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು, ಸದಾನಂದ ಗೌಡರು ಮತ್ತು ಮಾಜಿ CM ಬಸವರಾಜ ಬೊಮ್ಮಾಯಿ ಅವರು ರಾಮುಲು ಅವ್ರನ್ನ ಸಮಾಧಾನ ಪಡಿಸುವಲ್ಲಿ ಯಶಸ್ವಿ ಆಗ್ತಾರೆ. ಇದೀಗ ಏನು ಬಿಜೆಪಿಯ ಹಿರಿಯ ನಾಯಕರು, RSSನ ಕೆಲವೊಂದಿಷ್ಟು ನಾಯಕರು ಸಹ ರಾಮುಲು ಅವರ ಜೊತೆ ಸಂಪರ್ಕದಲ್ಲಿದ್ದು ರಾಮುಲು ಅವರನ್ನ ಸಮಾಧಾನ ಪಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ರಾಮುಲು ಅವರು ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಸಹ ಪಕ್ಷ ಬಿಡುವಂತಹ ಮಾತಿಲ್ಲ. ಆದರೆ ಕೆಲವೊಂದಿಷ್ಟು ಪಿತೂರಿಗಳು ಪಕ್ಷದಲ್ಲಿ ನನ್ನ ವಿರುದ್ಧ ನಡೀತದೆ, ಅದೆಲ್ಲದನ್ನು ಸಹ ವರಿಷ್ಠರು ನೋಡ್ಕೋಬೇಕಂತಲೂ ಸಹ ಅವರು ಮನವಿಯನ್ನು ಮಾಡಿರ್ತಕ್ಕಂಥದ್ದು. ಪೂರ್ಣಿಮಾ. ಎಸ್, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ.